ಕ್ಯಾನ್ಸಾಸ್ ಸಿಟಿಯಿಂದ ಮಹತ್ವದ ಸಂತಸದ ಸುದ್ದಿ. ಕ್ಯಾನ್ಸಾಸ್ ರಾಜ್ಯದ ಗವರ್ನರ್ ಲಾರಾ ಕೆಲ್ಲಿ ಅವರು 2026ರ ಏಪ್ರಿಲ್ 20ರಂದು ಬಸವ ದಿನ ಎಂದು ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ಐತಿಹಾಸಿಕ ಘೋಷಣೆಯು 12ನೇ ಶತಮಾನದ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ ಮತ್ತು ಮಾನವತಾವಾದಿ ಜಗದ್ಗುರು ಬಸವೇಶ್ವರರ ಜೀವನ, ಬೋಧನೆಗಳು ಮತ್ತು ಶಾಶ್ವತ ಪರಂಪರೆಯನ್ನು ಗೌರವಿಸುತ್ತದೆ. ಜಗದ್ಗುರು ಬಸವಣ್ಣನವರು ಸಾಮಾಜಿಕ ಸಮಾನತೆ, ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಕಾಯಕವೇ ಕೈಲಾಸ ಎಂಬ ದುಡಿಮೆಯ ಗೌರವವನ್ನು ಜಗತ್ತಿಗೆ ಸಾರಿದ ಮಹಾನ್ ಚಿಂತಕರಾಗಿದ್ದರು. ಅವರ ವಚನಗಳ ಮೂಲಕ ನೀಡಿದ ಸಂದೇಶಗಳು ಇಂದಿಗೂ ವಿಶ್ವದ ಲಕ್ಷಾಂತರ ಜನರಿಗೆ ನ್ಯಾಯಯುತ ಮತ್ತು ಸಹಾನುಭೂತಿಯ ಸಮಾಜ ನಿರ್ಮಾಣಕ್ಕೆ ಸ್ಫೂರ್ತಿ ನೀಡುತ್ತಿವೆ. ಕ್ಯಾನ್ಸಾಸ್ ಸಿಟಿಯ ಬಸವ ಸಮಿತಿಯನ್ನು ಪ್ರತಿನಿಧಿಸುವ ಸತೀಶ್ ಕವಿ ಅವರು ಹೇಳಿದರು, ಗವರ್ನರ್ ಕೆಲ್ಲಿ ಅವರು ಬಸವ ದಿನವನ್ನು ಗುರುತಿಸಿರುವುದು ನಮಗೆ ಅಪಾರ ಗೌರವದ ಸಂಗತಿ. ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ಸಂದೇಶ ಮತ್ತು ಸಾಮಾಜಿಕ ಅಡೆತಡೆಗಳನ್ನು ನಿವಾರಿಸುವ ಅವರ ಸಂಕಲ್ಪ 9 ಶತಮಾನಗಳ ಹಿಂದೆ ಎಷ್ಟು ಪ್ರಸ್ತುತವಾಗಿತ್ತೋ ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಈ ಘೋಷಣೆ ಲಿಂಗಾಯತ ಸಮುದಾಯ ಹಾಗೂ ಭಾರತೀಯ ಮೂಲದ ಅಮೆರಿಕನ್ನರು ಕ್ಯಾನ್ಸಾಸ್ ರಾಜ್ಯದ ಸಾಂಸ್ಕೃತಿಕ ಬೆಳವಣಿಗೆಗೆ ನೀಡುತ್ತಿರುವ ಅಮೂಲ್ಯ ಕೊಡುಗೆಯನ್ನು ಗೌರವಿಸುತ್ತದೆ. ಈ ಘೋಷಣೆಯ ಮೂಲಕ ಕ್ಯಾನ್ಸಾಸ್ ರಾಜ್ಯವು ಬಸವಣ್ಣನವರ ವಿಶ್ವಬಂಧುತ್ವದ ಸಂದೇಶವನ್ನು, ಮಹಿಳೆಯರ ಸಮಾನತೆಯ ತತ್ವವನ್ನು ಮತ್ತು ಪ್ರತಿಯೊಬ್ಬರೊಳಗಿನ ಪರಶಿವ ತತ್ವವನ್ನು ಗೌರವದಿಂದ ಸ್ಮರಿಸುತ್ತದೆ. ಕ್ಯಾನ್ಸಾಸ್ ರಾಜ್ಯದ ಗವರ್ನರ್ ಲಾರಾ ಕೆಲ್ಲಿ ಅವರು 2026ರ ಏಪ್ರಿಲ್ 20 ಅನ್ನು ಬಸವ ದಿನ ಎಂದು ಅಧಿಕೃತವಾಗಿ ಘೋಷಿಸಿ ಎಲ್ಲಾ ನಾಗರಿಕರನ್ನು ಈ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಕಾರಣರಾದ ಕ್ಯಾನ್ಸಾಸ್ ಸಿಟಿಯ ಬಸವ ಸಮಿತಿಯ ಸದಸ್ಯರು ರವಂದೂರು ಪ್ರಭುಶಂಕರ್ ಧನರಾಜ್, ಅಮ್ಲಾಪುರೆ, ಗಿರೀಶ್ ವಿ ಶಿವಸ್ವಾಮಿ, ಚಮೇಶ್ ರಾಜಶೇಖರ ಮತ್ತು ಸತೀಶ್ ಕವಿ ಇವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು.